ನಮಸ್ಕಾರ. ಮುಖ್ಯಾಂಶಗಳು. ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ದೇಶದ ಶಕ್ತಿ ವಿಶ್ವಕ್ಕೆ ಅನಾವರಣ. ಆರೋಗ್ಯ ವಲಯದ ಮೂಲಸೌಕರ್ಯ ವೃದ್ಧಿಗೆ ಆದ್ಯತೆ ಪ್ರಧಾನಿ ನರೇಂದ್ರ ಮೋದಿ. ವೈದ್ಯಕೀಯ ಸೇವೆಗಳ ಸಾರ್ವತ್ರೀಕರಣ, ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಔಷಧ ಪೂರೈಕೆ ಯೋಜನೆ ಸಾಕಾರ. ಡಿವಿ ಸದಾನಂದಗೌಡ. ನಾಳೆ ರಾಜ್ಯ ಬಜೆಟ್. ಮಧ್ಯಾಹ್ನ 12 ಗಂಟೆಗೆ ವಿಧಾನಸಭೆಯಲ್ಲಿ ಮುಂಗಡಪತ್ರ ಮಂಡಿಸಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದ ಪರಂಪರೆಗೆ ಬುಡಕಟ್ಟು ಸಮುದಾಯಗಳ ಕೊಡುಗೆ ಅನನ್ಯ. ಪಾರಂಪರಿಕ ಸಂಸ್ಕೃತಿ ರಕ್ಷಣೆಗೆ ಪ್ರಾಶಸ್ತ್ಯ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಮೇಘಾಲಯದ ಶಿಲ್ಲಾಂಗ್ನಲ್ಲಿ ದೇಶದ 7,500ನೇ ಜನೌಷಧಿ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿದರು. ಬಳಿಕ ಶೀಘ್ರದಲ್ಲೇ 10,000 ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ಭಾರತದ 75 ಜಿಲ್ಲೆಗಳಲ್ಲಿ ತಲಾ 75 ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರಗಳು ಕೈಜೋಡಿಸಬೇಕು ಎಂದರು. ಜನೌಷಧಿ ಕೇಂದ್ರಗಳಿಂದ ಬಡವರಿಗೆ 3,600 ಕೋಟಿ ರೂಪಾಯಿ ಉಳಿತಾಯವಾಗುತ್ತಿದೆ. ಕರ್ನಾಟಕಕ್ಕೆ ಭೇಟಿ ನೀಡಿದಾಗ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕಿರುಧಾನ್ಯಗಳ ಪ್ರದರ್ಶನ ಏರ್ಪಡಿಸಿದ್ದರು. ಅವುಗಳ ವೈಶಿಷ್ಟ್ಯತೆಯನ್ನು ಪ್ರದರ್ಶಿಸಲಾಗಿತ್ತು. ಇಂದು ಭಾರತದ ಪ್ರಯತ್ನದ ಫಲವಾಗಿ ವಿಶ್ವಸಂಸ್ಥೆ 2023 ಅಂತಾರಾಷ್ಟೀಯ ಕಿರುಧಾನ್ಯಗಳ ವರ್ಷ ಎಂಬುದಾಗಿ ಪರಿಗಣಿಸಿರುವುದು ಶ್ಲಾಘನೀಯ. ಇದರಿಂದ ಅತಿ ಸಣ್ಣ ಹಾಗೂ ಸಣ್ಣ ರೈತರಿಗೆ ಲಾಭವಾಗುತ್ತದೆ ಎಂದು ತಿಳಿಸಿದರು. इस योजना से पहाड़ी क्षेत्रों में, नॉर्थ ईस्ट में, जनजातीय क्षेत्रों में रहने वाले देशवासियों तक सस्ती दवा देने में भी मदद मिल रही है. आजादी के 75 साल हमारे सामने महत्वपूर्ण अवसर है. क्या हम ये तय कर सकते हैं ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ದೇಶದ ಶಕ್ತಿ ವಿಶ್ವಕ್ಕೆ ಅನಾವರಣಗೊಂಡಿದೆ. ದೇಶೀಯ ಲಸಿಕೆ ಭಾರತಕ್ಕೆ ಮಾತ್ರ ಸೀಮಿತವಾಗದೆ ವಿಶ್ವಕ್ಕೂ ಪೂರೈಕೆಯಾಗುತ್ತಿದೆ. ಮಧ್ಯಮ ಬಡ ವರ್ಗದ ಮೇಲಿನ ಕಳಕಳಿಯಿಂದ ದೇಶದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್-19 ಲಸಿಕೆ ನೀಡಲಾಗುತ್ತಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ವಿಶ್ವದಲ್ಲೇ ಅತ್ಯಂತ ಕಡಿಮೆ ವೆಚ್ಚದ ಲಸಿಕೆ ಸಾರ್ವಜನಿಕರಿಗೆ ಲಭ್ಯವಾಗುತ್ತಿದೆ ಎಂದರು. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡಲಾಗಿದೆ. ಪ್ರತಿ 3 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ. ಕಳೆದ 6 ವರ್ಷಗಳಲ್ಲಿ ವೈದ್ಯಕೀಯ ಸೀಟುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. ಸುಲಭವಾಗಿ ಜನರಿಗೆ ಚಿಕಿತ್ಸಾ ಸೌಲಭ್ಯ ಕೈಗೆಟುಕುವ ದರದಲ್ಲಿ ದೊರೆಯಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ತಿಳಿಸಿದರು. लंबे समय तक देश की सरकारी सोच में स्वास्थ्य को सिर्फ बीमारी और इलाज का ही विषय माना गया, लेकिन स्वास्थ्य का विषय सिर्फ बीमारी से मुक्ति इतना नहीं है और इलाज तक भी सीमित नहीं है. तो मुझे जो दवाइयां पहले 5-6 हजार पर एक महीने. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಜನೌಷಧಿ ಕೇಂದ್ರಗಳ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು. उनके लिए हनुमान जी संजीवनी लेके आए थे और उनको जीवनदान मिला था. तो ऐसे ही हम जैसे कई मरीज है जिनके लिए मोदी जी एक दुकान से संजीवनी दे रहे और हम जी रहे हैं. तो सर बहुत सारे आशीर्वाद मिल रहे थे और आपके लिए दुआ है. हम लोगों को भी सब बड़ी लोग के आशीर्वाद मिल रहे हैं. ಮಂಗಳೂರಿನ ಎಂಸಿ ಆಸ್ಪತ್ರೆಯ ಡಾ ಪದ್ಮನಾಭ ಕಾಮತ್ ಅವರಿಗೆ ಜನೌಷಧಿ ಚಿಕಿತ್ಸೆಯ ಪ್ರಥಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಉಡುಪಿ ಜಿಲ್ಲೆ ಬ್ರಹ್ಮಾವರದಲ್ಲಿ ಇಂದು ಆಯೋಜಿಸಲಾಗಿದ್ದ ಜನೌಷಧಿ ದಿನ ಕಾರ್ಯಕ್ರಮಕ್ಕೆ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಚಾಲನೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಸಂಸದೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದೇ ವೇಳೆ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡ ಕಾರ್ಯಕ್ರಮ ನೇರ ಪ್ರಸಾರವನ್ನು ವೀಕ್ಷಿಸಿದರು. ಜನೌಷಧ ಯೋಜನೆಯನ್ನು ಜನತೆಗೆ ತಲುಪಿಸುವ ನಿಟ್ಟಿನಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರನ್ನು ಸನ್ಮಾನಿಸಲಾಯಿತು. ಬಳಿಕ ಡಿವಿ ಸದಾನಂದಗೌಡ
ದೇಶದ ಇತಿಹಾಸದಲ್ಲಿ ಆರೋಗ್ಯ ಸಂಬಂಧಿತ ವಿಚಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆತಿರುವುದು ಇದೇ ಮೊದಲು. ಸಮೀಕ್ಷೆ ಪ್ರಕಾರ ದೇಶದ ಮಧ್ಯಮ ಹಾಗೂ ಬಡ ವರ್ಗದ ಜನರು ತಮ್ಮ ದುಡಿಮೆಯ ಶೇಕಡಾ 15ರಿಂದ 30ರಷ್ಟು ವೆಚ್ಚವನ್ನು ಆರೋಗ್ಯ ಹಾಗೂ ವೈದ್ಯಕೀಯ ಸೇವೆಗಳಿಗಾಗಿ ಖರ್ಚು ಮಾಡುತ್ತಿದ್ದರು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಪ್ರಧಾನಿ ನರೇಂದ್ರ ಮೋದಿ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ, ಔಷಧಿ ದೊರೆಯುವಂತೆ ಮಾಡಲು ಜನೌಷಧಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆ ಮೂಲಕ ವೈದ್ಯಕೀಯ ಸೇವೆಗಳನ್ನು ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ದೊರೆಯುವಂತೆ ಮಾಡಲಾಗಿದೆ. ಬಜೆಟ್ನಲ್ಲಿ 2.33 ಲಕ್ಷ ಕೋಟಿ ರೂಪಾಯಿಗಳನ್ನು ಆರೋಗ್ಯ ವಲಯಕ್ಕೆ ಮೀಸಲಿಡುವ ಮೂಲಕ ಶೇಕಡಾ 137ರಷ್ಟು ಹೆಚ್ಚಿನ ಅನುದಾನವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ 7,500 ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಬಡ ಜನತೆಗೆ ಆರೋಗ್ಯ ಭದ್ರತೆ ದೊರೆತಿದೆ ಎಂದರು. ಇವತ್ತು ಆಯುಷ್ಮಾನ್ ಭಾರತ್ ಇರ್ಬೋದು, ಇಂದ್ರಧನುಷ್ ಇರ್ಬೋದು, ಗರ್ಭಿಣಿ ಮಹಿಳೆಯರಿಗೆ ಕೊಡುವಂಥದ್ದು ಇರ್ಬೋದು, ಸ್ವಚ್ಛ ನೀರಿನ ಅಭಿಯಾನಗಳಿರ್ಬೋದು, ಮನೆ ಮನೆಗೆ ಕೊಡುವಂಥದ್ದು, ಈ ರೀತಿ ಎಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇದರ ಒಂದು ಉದ್ದೇಶ ಆದರೆ ಜನೌಷಧಿ ಮುಖಾಂತರ ಕಡಿಮೆ ಖರ್ಚಿನಲ್ಲಿ ಕ್ವಾಲಿಟಿ ಮೆಡಿಸಿನ್ಸ್ ಅವರಿಗೆ ಸಿಗಬೇಕು. ಉಡುಪಿ ಜಿಲ್ಲೆಯ ಎಲ್ಲ ಜನೌಷಧಿ ಕೇಂದ್ರ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಸಂಸದೆ ಶೋಭಾ ಕರಂದ್ಲಾಜೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಜನಸ್ನೇಹಿ ಪರಿಕಲ್ಪನೆ ಸಾಕಾರಗೊಂಡಿದ್ದು, ಬಡ ಜನತೆಗೆ ಆರೋಗ್ಯ, ಆಹಾರ ಹಾಗೂ ಜೀವನ ಭದ್ರತೆ ಒದಗಿಸಲಾಗಿದೆ. ಗ್ರಾಮ ಮಟ್ಟದಿಂದ ಎಲ್ಲ ಹಂತಗಳಲ್ಲೂ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ಸುಲಭದಲ್ಲಿ ಲಭ್ಯವಾಗುತ್ತಿವೆ ಎಂದು ಅಭಿಪ್ರಾಯಪಟ್ಟರು. ಆರೋಗ್ಯಕ್ಕೆ ವಿಶೇಷ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಅವರ ಕೆಲಸದಲ್ಲಿ ನಾವು ಕೈ ಜೋಡಿಸ್ತೀವಿ ಮತ್ತು ಅವರ ಇಚ್ಛೆಯಂತೆ ನಾವು ನಡೀತೀವಿ ಅನ್ನುವಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. 3ನೇ ಜನೌಷಧ ದಿವಸ್ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಲವು ಭಾಗಗಳಲ್ಲಿ ಆಯೋಜಿಸಲಾಗಿತ್ತು. ದೆಹಲಿಯಿಂದ ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು ದೇಶದ ಹಲವೆಡೆಯಿಂದ ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನೂತನ ಜನೌಷಧಿ ಮಳಿಗೆಗೆ ಚಾಲನೆ ನೀಡಲಾಯಿತು. ಬೆಂಗಳೂರಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಪಿಸಿ ಮೋಹನ್, ಬಿಫಾರ್ಮಾ ಮಾಡಿದ ಯುವಕ ಯುವತಿಯರಿಗೆ ಜನೌಷಧಿ ಕೇಂದ್ರಗಳನ್ನು ತೆರೆಯಲು ಅವಕಾಶವಿದೆ. ಇದರಿಂದ ಯುವ ಸಮೂಹಕ್ಕೆ ಸ್ವ ಉದ್ಯೋಗ ಕಲ್ಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಬೆಂಗಳೂರಿನಲ್ಲಿ ವಾರ್ಡ್ 1ಕ್ಕೆ ಕನಿಷ್ಠ 2ರಿಂದ 3 ಕೇಂದ್ರಗಳ ಅಗತ್ಯವಿದೆ ಎಂದರು. ಅಂತ ಇಲ್ಲಿ ಕೂತಿರೋರು ಕೂಡ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಬೆಂಗಳೂರು ಮಹಾನಗರದಲ್ಲಿ 1,30,00,000 ಜನ ಇದ್ದಾರೆ. ಇವತ್ತು ನಾವು ಒಂದು ವಾರ್ಡ್ಗೆ ಕನಿಷ್ಠ ಪಕ್ಷ 2ರಿಂದ 3 ಈ ತರಹದ ಜನೌಷಧಿ ಮಳಿಗೆಗಳು ಓಪನ್ ಆದರೆ ಹೆಚ್ಚಿನ ಜನಕ್ಕೆ ಒಂದು ಅನುಕೂಲ ಕೂಡ ಆಗುತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದ ಜನೌಷಧಿ ದಿನ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಎಸ್ಎ ರಾಮದಾಸ್ ಅರಮನೆ ಆವರಣದಲ್ಲಿ ಚಾಲನೆ ನೀಡಿದರು. ಮೈಸೂರಿನಲ್ಲಿ 15ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿದ್ದು, ಬಡ ಹಾಗೂ ಮಧ್ಯಮ ವರ್ಗಗಳ ಜನರಿಗೆ ವಿವಿಧ ಬಗೆಯ ಔಷಧಿ, ವೈದ್ಯಕೀಯ ಸಲಕರಣೆಗಳು ಕಡಿಮೆ ದರದಲ್ಲಿ ದೊರೆಯುತ್ತಿದೆ. ಮುಂಬರುವ ದಿನಗಳಲ್ಲಿ ರೋಗಿಗಳ ಮನೆ ಬಾಗಿಲಿಗೆ ಜನೌಷಧಿ ತಲುಪಿಸುವ ಉದ್ದೇಶವನ್ನು ಹೊಂದಲಾಗಿದ್ದು, ಗುಣಮಟ್ಟದ ಔಷಧಿಗಳನ್ನು ಸುಲಭ ದರದಲ್ಲಿ ಜನರಿಗೆ ತಲುಪಿಸುವ ಯೋಜನೆ ಯಶಸ್ಸಿನ ಹಾದಿಯಲ್ಲಿ ಇದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನಾಳೆ 2021-22ನೇ ಸಾಲಿನ ರಾಜ್ಯ ಮುಂಗಡ ಪತ್ರ ಮಂಡಿಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಸಂಪುಟದ ವಿಶೇಷ ಸಭೆ ನಡೆಯಲಿದ್ದು, ಮಧ್ಯಾಹ್ನ 12 ಗಂಟೆಗೆ ವಿಧಾನಸಭೆಯಲ್ಲಿ ಬಜೆಟ್ ಮಂಡನೆಯಾಗಲಿದೆ. ಬಜೆಟ್ ಪೂರ್ವಭಾವಿಯಾಗಿ ಇಲಾಖಾವಾರು ಮುಖ್ಯಸ್ಥರು, ಸಂಘ ಸಂಸ್ಥೆಗಳು, ವಿವಿಧ ವಲಯಗಳ ಮುಖ್ಯಸ್ಥರ ಸಭೆ ನಡೆಸಿ ಮುಖ್ಯಮಂತ್ರಿ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ. ವಿಧಾನಮಂಡಲ ಅಧಿವೇಶನ ಇದೇ 4ರಿಂದ ಆರಂಭವಾಗಿದ್ದು, ಬಜೆಟ್ ಮಂಡನೆ ನಂತರ ಬಜೆಟ್ ಮೇಲಿನ ಚರ್ಚೆ, ಸರ್ಕಾರದಿಂದ ಉತ್ತರ, ಪ್ರಶ್ನೋತ್ತರ ಸೇರಿದಂತೆ ಮಾರ್ಚ್ 31ರವರೆಗೆ ಕಲಾಪ ನಿಗದಿಯಾಗಿದೆ.
ನಾಳೆಯಿಂದ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳು ಸೇರಿದಂತೆ 3,000 ಲಸಿಕಾ ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆ ನೀಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿದಿನ 1 ರಿಂದ 1.5 ಲಕ್ಷ ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿಯೂ ಸಹ ಅಂತಿಮ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು, ನಾಳೆಯಿಂದ ಲಸಿಕೆ ನೀಡಲು ವೈದ್ಯಕೀಯ ಸಿಬ್ಬಂದಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛ ಭಾರತ ಯೋಜನೆಯಡಿ ಖರೀದಿಸಿರುವ 51 ಟಿಪ್ಪರ್ಗಳಿಗೆ ಮೇಯರ್ ಸುವರ್ಣ ಶಂಕರ್ ಇಂದು ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಉಪಮೇಯರ್ ಸುರೇಖಾ ಮುರಳೀಧರ್, ಮಹಾನಗರ ಪಾಲಿಕೆ ಆಯುಕ್ತ ಚಿದಾನಂದ ವಠಾರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿರ್ಮಾಣ ಮಾಡಿಕೊಂಡಿದ್ದೇವೆ. ಬಳಿಕ ಮೇಯರ್, ಶಿವಮೊಗ್ಗವನ್ನು ಸ್ವಚ್ಛ ನಗರವಾಗಿಸುವುದು ಪಾಲಿಕೆಯ ಉದ್ದೇಶವಾಗಿದ್ದು, ಈ ನಿಟ್ಟಿನಲ್ಲಿ ಟಿಪ್ಪರ್ಗಳನ್ನು ಖರೀದಿ ಮಾಡಲಾಗಿದೆ ಎಂದರು. ಮಾಡಿದ್ದೇವೆ. ಮಹಾನಗರ ಪಾಲಿಕೆಯಿಂದ 51 ಟಿಪ್ಪರ್ಗಳನ್ನು ತರಿಸಿದ್ದೇವೆ. ಪ್ರತಿಯೊಂದು ವಾರ್ಡ್ಗಳು ಕೂಡ ಸ್ವಚ್ಛವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವೆಹಿಕಲ್ಗಳ ವಾಹನಗಳನ್ನು ತರಿಸಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸುಂದರ ಶಿವಮೊಗ್ಗವನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಕೈಗೊಂಡಿದೆ. ಎರಡನೇ ಹಂತದ ಸಂಸತ್ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು, ಕೋವಿಡ್-19 ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಕಲಾಪ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 2 ರವರೆಗೆ ಹಾಗೂ ಲೋಕಸಭಾ ಕಲಾಪವು ಸಂಜೆ 4 ರಿಂದ 9 ಗಂಟೆವರೆಗೆ ನಡೆಯಲಿದೆ. ಉಭಯ ಸದನಗಳ ಕಲಾಪವು ಏಪ್ರಿಲ್ 8 ರವರೆಗೆ ನಡೆಸಲು ಉದ್ದೇಶಿಸಲಾಗಿದೆ. ಅಧಿವೇಶನದಲ್ಲಿ ಮಹತ್ವದ ಮಸೂದೆಗಳನ್ನು ಮಂಡಿಸುವ ಸಾಧ್ಯತೆ ಇದೆ. ಮೊದಲ ಹಂತದ ಬಜೆಟ್ ಅಧಿವೇಶನ ಜನವರಿ 29 ರಿಂದ ಆರಂಭವಾಗಿತ್ತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದು ಮಧ್ಯಪ್ರದೇಶದ ಧಮೋಹ್ ಜಿಲ್ಲೆಯ ಬುಡಕಟ್ಟು ಸಮಾವೇಶದಲ್ಲಿ ಭಾಗಿಯಾಗಿ ಸಿಂಗೋರ್ಗಢ ಕೋಟೆಯ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಧ್ಯಪ್ರದೇಶ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್, ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ಕೇಂದ್ರ ಸಚಿವ ಪ್ರಹ್ಲಾದ್ ಸಿಂಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. विभाग द्वारा तैयार किए गए आदि रंग पोर्टल का भी शुभारंभ किया. राष्ट्रपति ने जनजातीय कलाकारों द्वारा कला प्रशिक्षण वर्चुअल क्लास के पोर्टल का शुभारंभ किया. इसके अलावा जनजातीय वर्ग के प्रतिभाशाली ಬಳಿಕ ಅವರು छात्रों को पुरस्कृत ಬುಡಕಟ್ಟು भी किया. ಸಮುದಾಯ ಭಾರತದ ಸ್ವಾತಂತ್ರ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಂದ ತಮ್ಮ ದೇಶದ ಅಮೂಲ್ಯ ಸಂಪತ್ತು ಹಾಗೂ ಸಂಸ್ಕೃತಿಯನ್ನು ರಕ್ಷಿಸುವಲ್ಲಿ ಗುರುತರ ಜವಾಬ್ದಾರಿ ನಿರ್ವಹಿಸಿದ್ದಾರೆ ಎಂದರು. ಪ್ರತಿಭೆಗೆ ಯಾವುದೇ ಜಾತಿ, ಪ್ರದೇಶ ಸೀಮಿತವಾಗಿಲ್ಲ. ಪ್ರತಿಯೊಬ್ಬರಲ್ಲೂ ಆವಿಷ್ಕಾರದ ಮನೋಭಾವ ಇರುತ್ತದೆ. ಯಾವುದೇ ಒಂದು ಜನಾಂಗ ಅಭಿವೃದ್ಧಿಯಾಗದ ಹೊರತು ದೇಶ ಅಭಿವೃದ್ಧಿಯಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು. ಬುಡಕಟ್ಟು ಜನಾಂಗ ಅಮೂಲ್ಯ ಜ್ಞಾನದ ಭಂಡಾರವನ್ನು ಹೊಂದಿದೆ. ತಮ್ಮದೇ ಆರೋಗ್ಯ ಚಿಕಿತ್ಸಾ ವಿಧಾನ ಹೊಂದಿದ್ದಾರೆ. ಬುಡಕಟ್ಟು ಜನರು ಕರಕುಶಲ ಕಲೆಯಲ್ಲಿ ಸಿದ್ಧಹಸ್ತರಾಗಿದ್ದಾರೆ. ಅವರ ಕೌಶಲ್ಯಗಳನ್ನು ಆಧುನಿಕ ಮಾಧ್ಯಮಗಳ ಮೂಲಕ ಪ್ರಚುರಪಡಿಸುವುದು ಅತ್ಯಗತ್ಯವಾಗಿದೆ. ಬುಡಕಟ್ಟು ಸಮುದಾಯದ ಜ್ಞಾನ, ಕೌಶಲ್ಯ ಅಧ್ಯಯನ ಮಾಡುವುದರಿಂದ ಹಲವು ವಿಷಯಗಳ ಜ್ಞಾನಾರ್ಜನೆ ಯುವ ಸಮೂಹಕ್ಕೆ ದೊರೆಯುತ್ತದೆ ಎಂದರು. देवी, मैं उसको देवी कहता हूं, रानी दुर्गावती. उस दुर्गावती के बारे में मैंने सुना जरूर था, लेकिन मैं बार बार सोचता था जब इन्होंने प्रहलाद सिंह जी ने कहा कि महामहिम उसका साम्राज्य और उसका किला मेरे दमोह क्षेत्र में ही पड़ता है, तो मैंने इनको एक बात कही थी कि प्रहलाद सिंह जी, जब मैं न्यायपालिका के बीच में जाकर के देश के लोगों को कैसे न्याय मिल सके उसकी चर्चा करूंगा, और देश का जो आर्थिक दृष्टि से पिछड़ा क्षेत्र हो, सामाजिक दृष्टि से समाज का जो सबसे पीछे अंतिम छोर पर खड़ा हुआ व्यक्ति अर्थात हमारे ट्राइबल्स भाई, जनजाति वर्ग, यदि उन सबके न्याय की हम बात ना कर सके तो मेरा राष्ट्रपति पद पर रहने का बहुत औचित्य नहीं बनता. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಫರೀದಾಬಾದ್ನ
ಇಎಸ್ಐಸಿ ವೈದ್ಯಕೀಯ ಕಾಲೇಜಿನ ಪ್ರಥಮ ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದೇಶದ ವೈದ್ಯಕೀಯ ಕ್ಷೇತ್ರ ಕೋವಿಡ್-19 ಸನ್ನಿವೇಶದಲ್ಲಿ ಮಹತ್ವದ ಪಾತ್ರ ನಿಭಾಯಿಸಿದೆ. ವೈದ್ಯರು, ಶುಶ್ರೂಷಕರು, ಪ್ಯಾರಾಮೆಡಿಕಲ್ ಸಿಬ್ಬಂದಿ, ಸ್ವಚ್ಛತಾ ಕರ್ಮಿಗಳು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಎಲ್ಲರ ಸಂಘಟಿತ ಹೋರಾಟ ಶ್ಲಾಘನೀಯ ಎಂದರು. ದೇಶದ ಗ್ರಾಮೀಣ ಭಾಗಗಳಲ್ಲಿ ಸೂಕ್ತ ವೈದ್ಯಕೀಯ ಸೌಲಭ್ಯ ದೊರೆಯಲು ಯುವ ವೈದ್ಯರ ಕೊಡುಗೆ ಅತ್ಯವಶ್ಯ. ಎಲ್ಲೆಡೆ ವೈದ್ಯಕೀಯ ಸೇವೆ ಲಭ್ಯವಾಗಲು ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಹೆಚ್ಚಳವಾಗಬೇಕು ಎಂದು ತಿಳಿಸಿದರು. Our doctors, our scientists, and our policy makers, the paramedical staff, the security people, the sanitary people, they have all taken very much interest, and they could all succeed in containing the spread of this virus. I salute the entire medical fraternity. ಮುಂದಿನ 2 ವರ್ಷಗಳಲ್ಲಿ ರೇಷ್ಮೆ ಕ್ಷೇತ್ರ ಸ್ವಾವಲಂಬಿಯಾಗಲಿದ್ದು ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಪೂರಕವಾಗಲಿದೆ ಎಂದು ಕೇಂದ್ರ ಜವಳಿ ಖಾತೆ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿ ಇಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ರೇಷ್ಮೆ ಕ್ಷೇತ್ರದ ಸ್ವಾವಲಂಬನೆಗೆ ಹಲವು ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ 2 ವರ್ಷಗಳಲ್ಲಿ ಭಾರತ ಯಾವುದೇ ದೇಶದಿಂದ ರೇಷ್ಮೆ ಆಮದು ಮಾಡಿಕೊಳ್ಳುವುದಿಲ್ಲ. ಕೃಷಿ ವಲಯ ಈ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಹೇಳಿದರು. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ತಂತ್ರಜ್ಞಾನ ಆಧಾರಿತ ಜವಳಿ ಕ್ಷೇತ್ರ 3 ತಿಂಗಳಲ್ಲಿ ಪಿಪಿಇ ಕಿಟ್ಗಳನ್ನು ತಯಾರಿಸಿ ಇತಿಹಾಸ ನಿರ್ಮಿಸಿದೆ. ಈಗ ಭಾರತ ಪಿಪಿಇ ಕಿಟ್ಗಳ ರಫ್ತಿನಲ್ಲಿ ವಿಶ್ವದ 2ನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ನೂತನ ವಿಧಾನಗಳ ಬಗ್ಗೆ ರೈತರಿಗೆ ತರಬೇತಿ ನೀಡುವುದು ಅತ್ಯವಶ್ಯವಾಗಿದೆ. ಇದರಿಂದ ಕೃಷಿಕರ ಆದಾಯ ವೃದ್ಧಿಗೆ ಅನುಕೂಲವಾಗಲಿದೆ ಎಂದರು. टेक्सटाइल के सौजन्य से संदर्भ में पीपीई सूट्स का मात्र 3 महीने में निर्माण कर न सिर्फ राष्ट्र में बल्कि विश्व में एक इतिहास स्थापित किया. आज हम पीपीई की दृष्टि से भले ही सेकेंड लार्जेस्ट एक्सपोर्टर हैं दुनिया में, हम अपने कृषि समुदाय को एग्रोटेक और टेक्निकल टेक्सटाइल की जानकारी दें ताकि वर्तमान परिस्थिति में एग्रीकल्चरल बेस्ड टेक्निकल टेक्सटाइल की खपत देश में बढ़ेगी, बल्कि वो देश जो अनुसंधान को समर्पित है उस देश में विविध प्रकार के नए प्रोडक्ट्स का भी सृजन होगा, जो हमारा एक्सपीरियंस कृषि विज्ञान केंद्र के सौजन्य से प्रस्तुत हो सकता है. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಚುನಾವಣಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಜನ ಸಮೂಹವನ್ನು ಉದ್ದೇಶಿಸಿ ಪ್ರಧಾನಿ, ಬಂಗಾಳವು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಹತ್ವದ ಪ್ರೇರಣೆ ನೀಡಿದ ಭೂಮಿಯಾಗಿದೆ. ಜ್ಞಾನ ವಿಜ್ಞಾನದ ಮೂಲಕ ಭಾರತದ ಗೌರವವನ್ನು ಹೆಚ್ಚಿಸಿದೆ. ಬಂಗಾಳದ ಜನರ ಇಚ್ಛಾಶಕ್ತಿ ಬಲವಾಗಿದ್ದು ಪರಿವರ್ತನೆಯಲ್ಲಿ ಭರವಸೆ ಇರಿಸಿಕೊಂಡಿದ್ದಾರೆ ಎಂದರು. ನೂತನ ಭರವಸೆಗಳೊಂದಿಗೆ ಮಮತಾ ಬ್ಯಾನರ್ಜಿಯವರನ್ನು ಅಧಿಕಾರಕ್ಕೆ ತಂದರು. ಆದರೆ ಅವರು ಜನರ ವಿಶ್ವಾಸ ಗಳಿಸುವಲ್ಲಿ ವಿಫಲರಾಗಿದ್ದಾರೆ. ಆದರೂ ಜನರ ಅದಮ್ಯ ಭರವಸೆಗೆ ಚ್ಯುತಿ ತರಲು ಸಾಧ್ಯವಾಗಲಿಲ್ಲ. ಪ್ರಸ್ತುತ ಪಶ್ಚಿಮ ಬಂಗಾಳವು ಉನ್ನತಿ, ಪ್ರಗತಿ, ಶಾಂತಿಯನ್ನು ಬಯಸುತ್ತಿದೆ. ಇಲ್ಲಿನ ಸಂಸ್ಕೃತಿ, ಪರಂಪರೆಯನ್ನು ರಕ್ಷಿಸುವ ಸಮಯ ಬಂದಿದೆ. ಬಂಗಾಳವನ್ನು ಪುನರ್ ನಿರ್ಮಾಣ ಮಾಡುವುದು ಅಗತ್ಯವಾಗಿದೆ ಎಂದರು. बंगाल में परिवर्तन की उम्मीदों को कभी छोड़ा नहीं. बंगाल ने परिवर्तन के लिए ममता दीदी पर भरोसा किया था, लेकिन दीदी और उनके काडर ने आपका ये भरोसा तोड़ दिया, आपके सपनों को चूर चूर कर दिया. बांग्ला चाय उन्नति, बांग्ला चाय शांति, बांग्ला चाय प्रगतिशील बांग्ला, बांग्ला चाय सोनार बांग्ला. यहां जो भाजपा की सरकार बनेगी, आशोल परिवर्तन का मंत्र उसकी प्रेरणा होगा. प्रधानमंत्री को लोग सुनने के लिए ಇದಕ್ಕೂ ಮುನ್ನ ರ್ಯಾಲಿಯಲ್ಲಿ ಬಾಲಿವುಡ್ ಮತ್ತು ಪಶ್ಚಿಮ ಬಂಗಾಳದ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಇಂದು ಬಿಜೆಪಿಗೆ ಸೇರ್ಪಡೆಯಾದರು. साथ ही जमीनी स्तर पर राज्य में काम करने को लेकर जिस तरीके से पार्टी उत्सुक दिखती है, बदलाव लाने को लेकर उत्सुक दिखती है, उसकी एक झलक साफ तौर पर ब्रिगेड
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ತಮಿಳುನಾಡಿನ ಕನ್ಯಾಕುಮಾರಿಯ ಸುಚೀಂದ್ರಂ ದೇವಾಲಯದಿಂದ ವಿಜಯ ಸಂಕಲ್ಪ ಮಹಾ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಳಿಕ ರೋಡ್ ಶೋನಲ್ಲಿ ಭಾಗಿಯಾದರು. ಎಐಎಡಿಎಂಕೆ ಮೈತ್ರಿಯೊಂದಿಗೆ ಮುಂದಿನ ಸರ್ಕಾರ ರಚಿಸುವುದಾಗಿ ಭರವಸೆ ವ್ಯಕ್ತಪಡಿಸಿದ ಅಮಿತ್ ಶಾ ಮನೆ ಮನೆಗೆ ಬಿಜೆಪಿ ತತ್ವಗಳನ್ನು ಕೊಂಡೊಯ್ಯಲು ಅಭಿಯಾನ ಆರಂಭಿಸಲಾಗಿದೆ ಎಂದು ಹೇಳಿದರು. यहाँ पर एक बड़ा वोट बैंक भी बन सकती है और उनकी जो डिमांड्स हैं, जो कि उनकी आप कहें तो उनकी नावों को लेके, चाहे वो लगातार समुद्र में जिस तरह से उनकी परेशानियां होती हैं, जो उनको एक कन्याकुमारी लोकसभा के भारतीय जनता पार्टी एआईडीएमके के प्रत्याशी, एनडीए के प्रत्याशी श्री पोन्नार जी के प्रचार का शुभारंभ हुआ है. आज हमने 11 घरों में जाकर देश के प्रधानमंत्री नरेंद्र मोदी जी का संदेश देने का काम किया है. कमल को घर घर पहुंचाने के अभियान की शुरुआत की. मैं कन्याकुमारी की सभी जनता को, सभी मतदाताओं को विनम्र अपील करना चाहता हूं कि पोन्नार को आप दिल्ली भेजिए. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 18,711 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,12,10,799ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,68,68,520 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 96.95ಕ್ಕೆ ಏರಿಕೆಯಾಗಿದೆ. ಒಟ್ಟು 1,84,523 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 1.65ರಷ್ಟಿದೆ. ಇದುವರೆಗೆ 1,57,756 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡಾ 1.41ರಷ್ಟಿದೆ. ದೇಶದಲ್ಲಿ ಈವರೆಗೆ ಒಟ್ಟು 2,09,22,344 ಮಂದಿಗೆ ಲಸಿಕೆ ನೀಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಪ್ರಚಾರ ಬಿರುಸುಗೊಂಡಿದ್ದು ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರುಗಳು ತಮ್ಮ ಅಭ್ಯರ್ಥಿಗಳ ಪರ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಿಲಿಗುರಿಯಲ್ಲಿ ರೋಡ್ ಶೋ ನಡೆಸಿದರು. ಈ ಸಂದರ್ಭದಲ್ಲಿ ಅಪಾರ ಬೆಂಬಲಿಗರು, ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಬಳಿಕ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಮತಾ ಬ್ಯಾನರ್ಜಿ ಪರಿವರ್ತನೆ ಬಂಗಾಳದಲ್ಲಿ ಆಗುವ ಬದಲು ದೆಹಲಿಯಲ್ಲಿ ಆಗುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಇದುವರೆಗೆ ದೇಶಾದ್ಯಂತ 2,06,000 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಇದು 68 ಲಕ್ಷ ಆರೋಗ್ಯ ಕಾರ್ಯಕರ್ತರನ್ನು ಒಳಗೊಂಡಿದೆ. ಈ ಪೈಕಿ 32 ಲಕ್ಷ ಆರೋಗ್ಯ ಕಾರ್ಯಕರ್ತರು 2ನೇ ಡೋಸ್ ಲಸಿಕೆ ಪಡೆದಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಲಸಿಕಾ ಅಭಿಯಾನದ 2ನೇ ಹಂತದಲ್ಲಿ 60 ವರ್ಷ ಮೇಲ್ಪಟ್ಟ 21 ಲಕ್ಷ ಮತ್ತು 45ರಿಂದ 59 ವರ್ಷದೊಳಗಿನ ನಿರ್ದಿಷ್ಟ ಅಸ್ವಸ್ಥತೆಯುಳ್ಳ 3,13,000 ಫಲಾನುಭವಿಗಳು ಲಸಿಕೆ ಪಡೆದಿದ್ದಾರೆ. ಗಡಿ ಜಿಲ್ಲೆ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಅನಂತಪುರ ಎಂಬ ಈ ಗ್ರಾಮದಲ್ಲಿ ಹೊತ್ತು ಹುಟ್ಟುವ ಮೊದಲೇ ಕುಲುಮೆಯ ಕಾಯಕ ಆರಂಭವಾಗುತ್ತದೆ. ಬಿಸಿಲೇರುತ್ತಿದ್ದಂತೆ ನಿಧಾನವಾಗಿ ಸ್ತಬ್ಧವಾಗುತ್ತದೆ. ಊರಿನ ಬಹುತೇಕ ಕುಟುಂಬಗಳು ಕಾದ ಕಬ್ಬಿಣ ತಟ್ಟುವ ಕಾಯಕದಲ್ಲಿ ನಿರತವಾಗಿ ಕೃಷಿ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯಗತ್ಯವಾದ ನೇಗಿಲು, ಗುದ್ದಲಿ, ಪಿಕಾಸಿ, ಮಚ್ಚು, ಕುಡಗೋಲು, ನೇಗಿಲು, ಗಾಡಿಯ ಕಡಾಣಿ ಇತ್ಯಾದಿ ಹಲವು ಬಗೆಯ ಪರಿಕರ ತಯಾರಿಸಿ ರಾಜ್ಯದ ವಿವಿಧ ಸಂತೆಗಳಲ್ಲಿ ಮಾರಾಟ ಮಾಡಿ ತಮ್ಮ ಜೀವನೋಪಾಯದ ಜೊತೆಗೆ ಅನ್ನದಾತನಿಗೂ ನೆರವಾಗುತ್ತಿವೆ. ಜೊತೆಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ನಿರೂಪಿಸಿವೆ. ಈ ಕುರಿತು ಒಂದು ವರದಿ. ಪ್ರತಿನಿತ್ಯ ಮುಂಜಾನೆ 3 ಗಂಟೆಗೆ ಈ ಗ್ರಾಮದ ಜನರು ಕಾಯಕದಲ್ಲಿ ನಿರತರಾಗಿ ಬಿಸಿಲು ಹೆಚ್ಚಾಗುವ ಹೊತ್ತಿಗೆ ಅಂದರೆ 10 ಗಂಟೆಯೊಳಗೆ ಕೆಲಸ ಮುಕ್ತಾಯಗೊಳಿಸುತ್ತಾರೆ. ಈ ಕುಟುಂಬಗಳ ಪುರುಷರು ಕಾದ ಕಬ್ಬಿಣ ಹದ ಮಾಡಿ ತಯಾರಿಸುವ ಕೊಡಲಿ, ಮಚ್ಚು, ಕುಡುಗೋಲಿಗೆ ಮನೆಯ ಹೆಂಗಸರು ಹಿಡಿ ಇತ್ಯಾದಿ ಸಿದ್ಧಪಡಿಸಿ ಜೋಡಿಸುತ್ತಾರೆ. ಊರಿನ ಜನ ಒಬ್ಬರಿಗೊಬ್ಬರು ಪರಸ್ಪರ ಸಹಾಯ ಮಾಡುತ್ತೇವೆ. ಒಂದು ದಿನ ನಾವು ಕುಲುಮೆ ಕೆಲಸ ಮಾಡಿದರೆ ಇನ್ನೊಂದು ದಿನ ಅವರು ಮಾಡಿಕೊಳ್ಳುತ್ತಾರೆ.
ಇದರಿಂದ ಊರಿನ ಎಲ್ಲ ಕುಟುಂಬಗಳ ನಿರ್ವಹಣೆ ಸಾಧ್ಯವಾಗುತ್ತಿದೆ ಎನ್ನುತ್ತಾರೆ ಕುಲುಮೆ ಕಾಯಕ ಮಾಡುವ ನಾರಾಯಣಸ್ವಾಮಿ. ಒಂದು 3 ಗಂಟೆಗೆ ಎದ್ದೇಳ್ತೀವಿ, ಒಂದು 10-11 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಒಂದು ಕಷ್ಟ ಬಿದ್ದರೆ ಒಂದು 1,200 ರೂಪಾಯಿ ಬರ್ತದೆ ಅಷ್ಟೇ ನಮಗೆ. ಅದರಲ್ಲಿ ಉಳಿಯೋದು ಅಂದರೆ ಒಂದು 500 ರೂಪಾಯಿ ಉಳಿತದೆ ದಿನಕ್ಕೆ. ಇನ್ನೇನು ಮಾಡೋದು, ನಮಗಿದೇ ಇರೋದು. ನಾವು ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಒಂದು 10-15 ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು. ನಮ್ಮ ಪೂರ್ವಜರಿಂದ ಕಲಿತ ಕೆಲಸವನ್ನು ನಾವು ಮುಂದುವರಿಸುತ್ತಿದ್ದೇವೆ. ಇದು ಬೆಂಕಿಯೊಂದಿಗೆ ಸರಸವಾಡಿದಂತೆ. ಹಿಂದೆಲ್ಲ ತಿದಿ ಒತ್ತಿ ಗಾಳಿ ಯಂತ್ರ ಕೈಯಲ್ಲಿ ತಿರುಗಿಸುತ್ತಿದ್ದೆವು. ಈಗ ಯಂತ್ರೋಪಕರಣಗಳು ಬಂದಿವೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೊದಲಾದ ಸಂಸ್ಥೆಗಳು ಸೌರ ಚಿಮಣಿ ಹಾಕಿಸಿಕೊಳ್ಳಲು ನೆರವಾಗಿವೆ. ಇದರಿಂದ ನಮ್ಮ ಕೆಲಸ ಸಾಕಷ್ಟು ಸುಲಭವಾಗಿದೆ. ಹೊಗೆ ತಗ್ಗಿದೆ, ಬೆಂಕಿ ಕಿಡಿ ಹಾರಿ ಮೈಕೈ ಸುಡುವುದೂ ಕಡಿಮೆಯಾಗಿದೆ ಎನ್ನುತ್ತಾರೆ ಶ್ರೀನಿವಾಸಾಚಾರಿ. ನಮ್ಮ ಪಿತ್ರಾರ್ಜಿತ ಕೊಟ್ಟಿರೋದು ನಮ್ಮ ತಂದೆಯವರಿದೆ. ಫಸ್ಟು ನಾವು ಮ್ಯಾನ್ ಹ್ಯಾಂಡ್ಲಿಂಗ್ ಬ್ಲೋವರಲ್ಲಿ ತಿರುಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಜನಗಳಿಕ್ಕೊಂಡು. ಇವಾಗ ಏನೋ ಮಿಷಿನ್ಗಳು ಬಂದಿದೆ, ಪವರ್ ಹ್ಯಾಮರ್ ಅಂತ, ಅದರಲ್ಲಿ ಕಚ್ಚಾ ಹೊಡ್ಕೊಂಬಂದು ಇಲ್ಲಿ ಫಿನಿಶಿಂಗ್ ಮಾಡ್ಕೊತೀವಿ. ಧರ್ಮಸ್ಥಳ ಸಂಘದ ವತಿಯಿಂದ ಸೋಲಾರ್ ಹಾಕೋ ಇದರಿಂದ ಚಿಮಣಿ ಬರೋದು, ಕೈಯೆಲ್ಲ ಸುಡೋದು ಸ್ವಲ್ಪ ಕಮ್ಮಿ ಆಗಿದೆ. ಒಂದು ದಿವಸಕ್ಕೆ ಒಂದು 12 ಅವರ್ 13 ಅವರ್ ಕಷ್ಟಪಡ್ತೀವಿ ಸರ್ ನಾವು. ರೈತರಿಗೆ ಏನೇನು ಬೇಕೋ ಎಲ್ಲ ತಯಾರು ಮಾಡ್ಕೊಡ್ತೀವಿ ಸರ್ ನಾವು. ತಾವು ಮದುವೆಯಾಗಿ ಬಂದ ನಂತರ ಕೆಲಸವನ್ನು ಕಲಿತಿದ್ದು ಕುಲಕಸುಬಿಗೆ ನೆರವಾಗುತ್ತಿರುವುದಾಗಿ ಶ್ರೀನಿವಾಸಾಚಾರಿ ಅವರ ಪತ್ನಿ ವಿರೂಪಾಕ್ಷಮ್ಮ ಹೇಳುತ್ತಾರೆ. ನಾವು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ ಕೆಲಸ. ಇಡೀ ತೂತ್ ಹಾಕ್ತೀವಿ, ಇಡೀ ರಿಂಗ್ ಥರ ಹಾಕ್ತೀವಿ, ದೋಟಿಗೆ ರಿಂಗ್ ಹಾಕ್ತೀವಿ, ಚಿಕ್ಕ ಚಿಕ್ಕದಾಗಿ ರಿಂಗ್ ಥರ ಕೊಯ್ತೀವಿ. ಉದ್ದಕ್ಕಿರ್ತದೆ ರಿಂಗು, ಚಿಕ್ಕದಾಗಿ ಒಂದೊಂದು ಅರ್ಧ ಇಂಚು 1 ಇಂಚಷ್ಟು ಪೀಸ್ ಮಾಡ್ತೀವಿ. ನಮ್ಮ ಊರಿನಲ್ಲಿ ಬಹುತೇಕರು ಕುಲುಮೆ ಕೆಲಸ ಮಾಡುತ್ತಾರೆ. ನಾವು ಅವರಿಂದ ಕೃಷಿ ಪರಿಕರ ಸಲಕರಣೆಗಳನ್ನು ಖರೀದಿಸಿ ಅದನ್ನು ಜಾತ್ರೆ ಸಂತೆಗಳಲ್ಲಿ ಮಾರುತ್ತೇವೆ ಎನ್ನುತ್ತಾರೆ ಮಚ್ಚು ಕೊಡಲಿ ಕುಡುಗೋಲು ಮಾರುವ ನಾರಾಯಣಾಚಾರಿ. ನಾವು ಸುಮಾರು 22 ವರ್ಷದಿಂದ ಮಾರ್ತಾ ಇರೋದು ಅಷ್ಟೇ, ಅದರ ಮೇಲೆ ಇಲ್ಲ. ಮುಳಬಾಲಿಂದ ಬಿಡಿದು ಕೋಲಾರು, ಮಾಲೂರು, ಚಿಕ್ಕ ತಿರುಪತಿ, ಆನೆಕಲ್ಲು, ಬನ್ನೇರುಘಟ್ಟವರೆಗೂ ಹೋಗ್ತೀವಿ ನಾವು. ಇದೇ ಬಿಸ್ನೆಸ್ನಿಂದ ಹಾಕ್ಕೊಂಡು ಐಟಮ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ಮಾರ್ತೀವಿ ಅಲ್ಲಿಂದ ಇಲ್ಲಿವರೆಗೂ. ಕೊರೋನಾ ಲಾಕ್ಡೌನ್ ಕಾಲದಲ್ಲಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಊರುಗಳಲ್ಲಿ ಕೆಲಸದಲ್ಲಿದ್ದ ಯುವಕರು ಗ್ರಾಮಕ್ಕೆ ಮರಳಿದ್ದು ಕುಲಕಸುಬು ಮುಂದುವರಿಸಿ ಸಂಪಾದನೆ ಮಾಡುತ್ತಿದ್ದಾರೆ. ತಮ್ಮ ಕಸುಬಿಗೆ ಅಗತ್ಯವಾದ ತ್ಯಾಜ್ಯ ಕಬ್ಬಿಣ ಒದಗಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾರೆ. ನಾವು ಅಲ್ಲಿಂದ ತಗೊಂಬರ್ಬೇಕು, ಒಂದು ಲೆಟರ್ ಏನಾದರೂ ಕೊಟ್ಟರೆ ನಮ್ಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈ ಸುಗಮ್ ಥರ ಇ-ವೇ ಬಿಲ್ಲು ಆ ಥರ ಏನಾದರೂ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ನಮಗೆ. ಇಲ್ಲಾಂದರೆ ಲೈಸೆನ್ಸ್ ಏನಾದರೂ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ನಾವು ಈಗ ನಮ್ಮೂರಲ್ಲಿ ಕೆಲಸ ಮಾಡಬೇಕು ಅಂದರೆ ಈ ಥರ ಐಟಮ್ಗಳೇ ಕೆಲಸ ನಾವು ರೆಡಿ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ದೇಶದ ಶಕ್ತಿ ವಿಶ್ವಕ್ಕೆ ಅನಾವರಣ. ಆರೋಗ್ಯ ವಲಯದ ಮೂಲ ಸೌಕರ್ಯ ವೃದ್ಧಿಗೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ವೈದ್ಯಕೀಯ ಸೇವೆಗಳ ಸಾರ್ವತ್ರೀಕರಣ, ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಔಷಧ ಪೂರೈಕೆ ಯೋಜನೆ ಸಾಕಾರ, ಡಿವಿ ಸದಾನಂದಗೌಡ. ನಾಳೆ ರಾಜ್ಯ ಬಜೆಟ್ ಮಧ್ಯಾಹ್ನ 12 ಗಂಟೆಗೆ ವಿಧಾನಸಭೆಯಲ್ಲಿ ಮುಂಗಡಪತ್ರ ಮಂಡಿಸಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದ ಪರಂಪರೆಗೆ ಬುಡಕಟ್ಟು ಸಮುದಾಯಗಳ ಕೊಡುಗೆ ಅನನ್ಯ, ಪಾರಂಪರಿಕ ಸಂಸ್ಕೃತಿ ರಕ್ಷಣೆಗೆ ಪ್ರಾಶಸ್ತ್ಯ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.